ದಿನಾನು ಕುಣದ ಆಕಿನೇ ಹಾಲು ಹಿಂಡ್ಕೋತಿದ್ಲು, ಆಕಳ ಹಿಂಡ್ಕೋತಿದ್ಲು. ಈಗ ಸೊಸಿ ಏನಂದ್ಲು, ಅತ್ತಿ ದಿನ ನೀವೇ ಹಾಲು ಹಿಂಡ್ಕೋತೀರಿ, ಇವತ್ತು ನಾ ಹಿಂಡ್ಕೋತೀನಿ ಅನ್ನು. ಯಾವಾಗಿಂದ ಇವತ್ತು ನಾ ಹಿಂಡ್ಕೋತೀನಿ ರೀ ತಗೊಂಡಂದಾಗ ಅತ್ತಿಗೆ ದೊಡ್ಡ ಖುಷಿ ಆಯ್ತು. ಯಾಕೆ ಕೆಲಸ ಬಿಡಿಸ್ತಾಳಲ್ಲ ಸೊಸಿ, ಯಾಕ್ರಿ ಕೆಲಸ ಮಾಡಕತ್ರ ಅತ್ತಿದೇರಿ ಖುಷಿ ಆಕೈತಿಲ್ಲ, ಖುಷಿ ಆಕದ. ಅತ್ತಿ ಕುಂದ್ರಿಸ್ಬೇಕು. ನಮ್ಮಲ್ಲಿ ಹೋಗ್ಬೇಕಿ ಏನ್ರಿ ಪುರಾಣಕ್ಕೆ ಬಂದಾಳ, ಅತ್ತಿ ಜೋಡಿನೇ ಬಂದಾಳ. ಬರಾಗ ಹಂಗೆ ಬಂದಿಲ್ಲ, ಕುರ್ಚಿ ತಗೊಂಡು ಬಂದಾಳ. ಸಂಗಾಟ ಕುರ್ಚಿ ತಗೊಂಡು ಬಂದಾಳ. ಪಾಪ ಇದು ಮುದುಕಿಂದ ಒತ್ತಡ ಕೂತಲ್ಲಿ ಕುಂದ್ರದು, ನಿಂತಲ್ಲಿ ನಿಂದ್ರಲ್ದು ಏನ್ರಿ. ಆಕಿ ಎಲ್ಲೆಲ್ಲಿ ಹೋಗ್ಕಳ ಅಲ್ಲೆಲ್ಲಿ ಅಂದ್ ಸೀರಿ ಇದೇನಂತೀವಿ ಕುರ್ಚಿ ಏನ್ರಿ, ಒಯ್ದ ಕುರ್ಚಿ ಹಾಕಿ. ನಾ ಅಂದೆ ಹತ್ತಿ ಮೇಲೆ ಇಟ್ಟು ಜೀವ. ಇವತ್ತಿನ ದಿನ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ತಗೊಂಡಿದ್ರು. ಸಿದ್ಧಾರೂಢ್ರ ಹೆಸರು ಕೇಳಿರ್ಬೇಕು ನೀವು ಏನ್ರಿ. ಸಿದ್ಧಾರೂಢರಂದ ಮಹಾಜ್ಞಾನಿಗಳು, ಬಹಳ ದೊಡ್ಡ ಜ್ಞಾನಿಗಳಾಗಿದ್ರು. ಸಿದ್ಧಾರೂಢರಿಂದ ಪ್ರವಚನ ಮಾಡ್ತಿದ್ರು. ಈಗ ಹೆಂಗೆ ನೀವೆಲ್ಲ ಪ್ರವಚನ ಕೇಳಕ್ ಕುಂತಿರಲ್ಲ, ಹಿಂಗೆ ಸುಮಾರು ಸಾವಿರಾರು ಜನರಿಂದ ಸಿದ್ಧಾರೂಢರ ಪ್ರವಚನ ಕೇಳ್ತಿದ್ರು. ಅವ್ರು ಸಿದ್ಧಾರೂಢರಿಂದ ಏನ್ ಹೇಳಕತ್ತಾರ, ಪ್ರಾರಬ್ಧದ ಕರ್ಮದ ಬಗ್ಗೆ ಅಂತ ಹೇಳಿಕತ್ಯಾರ. ಕರ್ಮಗಳ ತಗೊಂಡಿರ್ತಾವ ನೋಡ್ರಿ, ಕರ್ಮಗಳ ತಗೊಂಡ ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ, ಹಿಂಗೆ ಕರ್ಮಗಳ ತಗೊಂಡ ಇರ್ತಾವ. ಯಾವಾಗಿಂದ ಅವ್ರು ಏನ್ ಹೇಳಕತ್ತಾರ, ಪ್ರಾರಬ್ಧದ ಕರ್ಮದ ಬಗ್ಗೆ ಹೇಳಕತ್ತಾರ ಸಿದ್ಧಾರೂಢರು. ಅಂದ್ರ ಹಿಂದಿನ ಜನ್ಮದೊಳಗೆ ನೀವು ಏನ್ ಕರ್ಮ ಮಾಡಿರಿ, ಏನ್ ಪಾಪ ಮಾಡಿರಿ, ಏನ್ ಪುಣ್ಯ ಮಾಡಿರಿ, ಆದ್ರೆ ಈ ಜನ್ಮದೊಳಗಿಂದ ಏನ್ರಿ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರಿಂದ ಉಣ್ಣಕ್ ಬರಂಗಿಲ್ಲ ಅಂತಂದು ಸಿದ್ಧಾರೂಢರು ಪ್ರವಚನ ಮಾಡಕತ್ತಾರ. ಏನ್ ಪ್ರವಚನ ರೀ, ನೀವು ಏನು ಹಿಂದಿನ ಜನ್ಮದೊಳಗೆ ನೀವು ಏನು ಪಾಪ ಮಾಡಿರಿ, ಹಿಂದಿನ ಜನ್ಮದೊಳಗೆ ನೀವು ಏನು ಕರ್ಮ ಮಾಡಿರಿ ಏನ್ರಿ, ನೀವು ಮಾಡಿರ್ತಕ್ಕಂಥ ಕರ್ಮ ಪಾಪಗಳನ್ನ ಯಾರು ಮಾಡಿರ್ತಾರಲ್ಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ ಬರಂಗಿಲ್ಲ ಅಂತಂದು ಸಿದ್ಧಾರೂಢರಿಂದ ಹೇಳಕತ್ತಿದ್ರು. ಚಂದ ಜನ ಪ್ರವಚನ ಕೇಳಕತ್ತಾರ. ಎಲ್ಲಾ ಜನರು ಕೂಡ ಹಿಂಗ್ ಶಾಂತ ಕುತ್ಕೊಂಡ ಪ್ರವಚನ ಕೇಳಕತ್ಯಾರ. ಹಿಂಗ ಕೇಳ್ತಾ ಇರುವಂತ ಪ್ರಸಂಗದೊಳಗೆ ಇವ್ರು ಸಿದ್ಧಾರೂಢರು ಏನ್ ಹೇಳಿದ್ರಲ್ಲ, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕ್ರಿಪ್ಪ, ಮತ್ತೊಬ್ರು ಉಣ್ಣಕ್ ಬರಂಗಿಲ್ಲ ಅಂತಂದು ಸಿದ್ಧಾರೂಢರು ಹೇಳಕತ್ತಿದ್ರು. ಅದ್ರಾಗ ಒಬ್ಬ ಎದ್ದು ನಿಂತ. ಊರಿಗೊಂದಿರ್ತಾವ ನೋಡ್ರಿ ದೀಡ್ ಪಂಡಿತರ ನಾವು. ಈ ಕಡೆ ಅರ್ಧ ಮರ್ಧ ಶಾಣೆ ಇದ್ದವ್ರ ಮುಂದೆ ನಾವು ಏನಾರ ಮಾತಾಡ್ಬೋದು, ಅತಿ ದಡ್ಡ ಇದ್ದವ್ರ ಮುಂದೆ ಏನಾರ ಮಾತಾಡ್ಬೋದು. ಇವು ಅರ್ಧ ಮರ್ಧ ಇರ್ತಾವಲ್ಲ ಏನ್ರಿ, ಯಾವಾಗಿಂದ ಊರಾಗ ಅರ್ಧ ಮರ್ಧ ಏನು ಜ್ಞಾನಿಗಳಿರ್ತಾವಲ್ಲ, ಅವ ಅದ್ರಾಗ ಒಬ್ಬ ಎದ್ದು ನಿಂತ. ಲಕ್ಷ ಕೊಡ್ರಿ ಏನ್ರಿ, ಅವ ಏನಂತಾನ, ಸಿದ್ಧಾರೂಢರು ಏನ್ ಹೇಳಿದ್ರು, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕಪ್ಪ ಹತ್ತುಕೊಂಡು ಸಿದ್ಧಾರೂಢರು ಪ್ರವಚನ ಮಾಡೋದ ಕೇಳಿ ಅವ ಮಂದ್ಯಾಗೆ ಎದ್ದು ನಿಂತ, ಓ ಸಿದ್ಧಾರೂಢರ ಅಂದ. ಯಾವಾಗಿಂದ ಓ ಸಿದ್ಧಾರೂಢರ ಹತ್ತುಕೊಂಡಂದಾಗ ಆಗಿಂದಾಗ ಎಲ್ಲ ಜನ ಅವನ ಕಡೆ ನೋಡಕತ್ತ ಏನ್ರಿ. ಎಲ್ಲ ಮತ್ತ ಶಾಂತ ಕುತ್ಕೊಂಡಾಗ ಒಂದು ಮಾತಾಡ್ತಂದ, ನಾ ಈಗ ನೋಡ್ಲಿಲ್ರ ಈ ಕಡೆ ಮಾತಾಡದ್ನಲ್ಲ ಏನ್ರಿ. ಈಗ ಅಡಿಗೆ ಮಾಡೋರು ಮಾತಾಡ್ಲಕತ್ತಾರ, ಆ ಕಡೆ ಲಕ್ಷ ಹೋಗ್ಕದ. ಚಂದ ಪ್ರವಚನ ನಡೆದಾಗ ಓ ಸಿದ್ಧಾರೂಢರ ಅಂದ. ಎಲ್ಲ ಜನ ಅವನ ಕಡೆಯಿಂದ ನೋಡಕತ್ತು. ಸಿದ್ಧಾರೂಢರು ಕೂಡ ಅವನಿಗೆ ಏನಂದ್ರು, ಏನಪ್ಪಾ ಅಂದ್ರು. ಏನಿಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ಅಂದ. ನೋಡ್ರಿ ಸಿದ್ಧಾರೂಢರಿಗೆ ಪ್ರಶ್ನೆ ಹೆಂಗ್ ಕೇಳ್ತಾನ, ನಾವು ಒಂದು ಪ್ರಶ್ನೆ ಕೇಳಬೇಕಾಗ್ಯದ ನಿಮಗ. ಅವಾಗಿಂದ ಸಿದ್ಧಾರೂಢರಂದು ಏನು ಕೇಳಪ್ಪ, ಮೊದಲು ನನಗೆ ಪ್ರಶ್ನೆ ಕೇಳಟ್ಟೆ ಅಂದ ಜ್ಞಾನಿ ನೀ ಅದಿ ಎತ್ತಿಕೊಂಡಂದಾಗ ಮೊದಲು ನಾನು ನಿನಗೆ ನಾನು ತಿಳಿದಟ್ಟೆ ಅಂದ ಉತ್ತರ ಹೇಳ್ತೀನಿ ಅಂದ್ರೆ ಸಿದ್ಧಾರೂಢ. ಏನ್ ಕೇಳ್ತೀನಿ ಕೇಳ ಪ್ರಶ್ನೆ ಅಂತಂದಾಗ ಅವಾಗ ಏನ್ ಕೇಳ್ತಾನ ಪಾಪಿ ಮನುಷ್ಯ, ಏನಿಲ್ಲ, ಈಗ ನೀವು ಪ್ರವಚನ ಮಾಡಾಗಿಂದ ಹೇಳಿದ್ರಲ್ಲ, ಯಾರು ಏನ್ ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕಂತಕೊಂಡು ನೀವು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ ಅದ, ಇದು ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದೇನಿಲ್ಲ ಅಂತ ಕೇಳ್ದ. ನೋಡ್ರಿ ಕಲ್ಪನಾ ಇರ್ಲಿ, ಜಗತ್ನಾಗ ಪಾಪಿಗಳು ಅಂತಂದ್ರ ಅವಕ್ಕೇನು ತಲೆ ಮ್ಯಾಗೇನು ಕೋಡು ಬಂದಿರಂಗಿಲ್ಲ, ಏನು ಉದ್ದುದ್ದು ಹಲ್ಲು ಬಂದಿರಂಗಿಲ್ಲ. ಪಾಪಿಗಳನ್ನ ನೋಡಕ್ಕೆ ನಮ್ಮಂಗೆ ಇರ್ತಾರ, ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ, ನಮ್ಮಂಗೆ ಇರ್ತಾರ. ಆದ್ರ ಒಳಗಿರ್ತಕ್ಕಂಥ ಗುಣ ಅಂತಕ್ಕಂಥ ಏನದಲ್ಲ ಪಾಪದ ಗುಣ ಇರ್ತವೆ. ಸಿದ್ಧಾರೂಢರನ್ನ ಕರ್ಮದ ಬಗ್ಗೆ ಹೇಳ್ಯಾರ ಅವರು ಏನ್ರಿ. ಯಾರು ಏನ್ ದುಡ್ದಿರ್ತೀರಿ, ಯಾರು ಏನ್ ಕರ್ಮ ಮಾಡಿರ್ತೀರಿ, ಯಾರು ಏನ್ ದುಡ್ದಿರ್ತಾರಲ್ಲ ಆ ದುಡ್ದಿದ ಫಲ ಪುಣ್ಯ ಮಾಡಿದ್ರ ಪುಣ್ಯದ ಫಲ ನೀವೇ ಉಣ್ಬೇಕು, ನೀವು ಪಾಪ ಮಾಡಿದ್ರಿ ಅಂತಂದ್ರ ಪಾಪದ ಫಲನ ಕೂಡ ನೀವೇ ಉಣ್ಬೇಕಂತ ತಿಳ್ಕೊಂಡು ಸಿದ್ಧಾರೂಢರಿಂದ ಚಂದ ಪ್ರವಚನ ಮಾಡಕತ್ಯ. ಕೊನೆಯದಾಗಿ ಅವ್ರು ಒಂದು ಮಾತೇನು ಹೇಳಿದ್ರು, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕ್ರಿಪ್ಪ, ಮತ್ತೊಬ್ಬರಿಂದ ಉಣ್ಣಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಇದನ್ನ ಕೇಳವ ಏನಂತಾನ, ಸಿದ್ಧಾರೂಢರ ನೀವ್ ಹೇಳಿದ್ರಲ್ಲ ಯಾರು ಏನ್ ದುಡ್ದಿರ್ತಾರ ದುಡ್ದಿದ ಫಲ ಅವರೇ ಉಣ್ಬೇಕಂತಕೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದೇನಿಲ್ಲ ಅಂದ.
ಏನ್ರಿ ಇದರ ಅರ್ಥ ಏನು? ನನ್ನ ಮಗಳನ್ನ ನನಗೆ ಭೋಗ ಮಾಡಕ್ ಬರ್ತದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಎಲ್ಲ ಜನ ಬಾಯಿಗೆ ಬಂದಂಗೆ ಅಂದ ಬೈಲಿಕ್ಕೆ ಕತ್ತು ಕೂಡಿದ ಮಂದಿ, ಅವ್ಯಾಕಿ ಸಿದ್ಧಾರೂಢರಿಗೆ ಅಂದ ಏನು ಪ್ರಶ್ನೆ ಕೇಳಕತ್ತೀನಿ ಬುದ್ಧಿಗೇಡಿ. ಇದು ಸಿದ್ಧಾರೂಢರಿಗೆ ಅಂದ ಕೇಳತಕ್ಕಂಥ ಪ್ರಶ್ನೆ ನಿನಗೆ ಏನ್ರಿ ಮನುಷ್ಯತ್ವವನ್ನು ತಗೊಂಡ ಐತೇನಿಲ್ಲ. ನೀ ಏನು ಪ್ರಶ್ನೆ ಕೇಳಬೇಕು, ಏನು ಕೇಳಬಾರ್ದತ್ತ ಅನ್ನೋದತ್ತ ನಿನ್ನ ಬುದ್ಧಿಗಿದ್ದೆ ಎಲ್ಲಿಟ್ಟಿದ್ದು ಬುದ್ಧಿಗೇಡಿ ಎತ್ತಿಕೊಂಡು ಜನ ಎಲ್ಲ ಕೂಡಿ ಜನ ಬೈಲಕತ್ತು. ಅವಾಗಂದ ಅವ ಅಂದ ನಾ ಏನು ಕೆಟ್ಟದ್ದು ಕೇಳಿನಿ ಅಂದ. ಅವರೇ ಹೇಳ್ಯಾರಿಲ್ಲ, ಯಾರು ಏನ್ ದುಡ್ದಿರ್ತಾರ ದುಡ್ದಿದ ಫಲ ಅವರೇ ಉಣ್ಬೇಕತ್ಕೊಂಡು ಹೇಳ್ಯಾರಲ್ಲ. ಅದಕ್ಕೆ ನನಗೆ 18 ವರ್ಷದ ಮಗಳ ಅದಾಳ, ಇದು ನಾ ದುಡ್ದಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದಿಲ್ಲ ಅಂತ ಕೇಳೀನಿ ಅಂದ. ಎಲ್ಲ ಜನ ಹಿಂಗ ಬೈಲಕತ್ತಿತ್ತು ಅವನಿಗೆ. ಸಿದ್ಧಾರೂಢರಂದ್ರು ತಮ್ಮ ಶಾಂತ ಆಗಿರಪ್ಪ, ಗಪ್ಪಾಗ್ರಿ ಗಪ್ಪಾಗ್ರಿ. ಯಾವಾಗಿಂದ ಎಲ್ಲ ಜನ ಶಾಂತ ಕೂತ್ಕೋತು ಕುಂತಾಗಿದ್ರೆ ಸಿದ್ಧಾರೂಢ್ರ ಏನಂತಾರ, ಕೇಳಪ್ಪ ಪ್ರಶ್ನೆ ಕೇಳು, ಏನಮ್ಮ ಪ್ರಶ್ನೆ ಕೇಳು ಅಂದ್ರು. ಅದು ಊರಾಗಿಂದ ಹೊಂಬ್ ಬಿದ್ದಂಗಿತ್ತು. ಏನಿಲ್ರಿ ಹಿಂಗೆ ಹೆಡಕಾರಿಸಿ ಸಿದ್ಧಾರೂಢರಿಗೆ ಹೆಡಕಾರಿಸಿ, ಏನಿಲ್ರಿ ನೀವೇ ಹೇಳಿದ್ರಲ್ಲ ಯಾರು ಏನ್ ದುಡಿತಾರ ಆ ದುಡಿದ ಫಲ ಅವರೇ ಉಣಬೇಕತ್ಕೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದೇನಿಲ್ಲ ಅಂದ. ಸಿದ್ಧಾರೂಢರು ನಗಲಕತ್ರು. ಬರ್ತದಪ್ಪ ಅಂದ, ಬರ್ತದ. ಆದ್ರ ನೋಡ್ರಿ ಸಿದ್ಧಾರೂಢರು ಏನಂತಾರ, ಮತ್ತೆ ಅವನಿಗೆ ತಿಳಿಯಂಗೆ ಅಂದ ಉತ್ತರ ಹೇಳ್ಬೇಕಲ್ರಿ. ಅವನ ಮುಂದೆ ಶಾಸ್ತ್ರ ಹೇಳಿದ್ರೆ ಅವನಿಗೆ ಶಾಸ್ತ್ರ ತಿಳಿಯಲ್ಲ. ಅವನಿಗೆ ಯಾವಾಗ ಅವನಿಗೆ ಏನು ತಿಳಿತದಲ್ಲ ಅವನಿಗೆ ತಿಳಿಯಂಗಿಂದ ಉತ್ತರ ಹೇಳ್ಬೇಕಲ್ಲ. ಅವನ್ ಹೆಂಗ ಪ್ರಶ್ನೆ ಕೇಳನ ಹಂಗ ಉತ್ತರ ಹೇಳ್ಬೇಕಂತಂದು ಸಿದ್ಧಾರೂಢರು ಎಷ್ಟು ಚಂದ ಉತ್ತರ ಕೊಡ್ತಾರೆ. ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಅವ್ರ ಏನಂದ್ರು, ಬರ್ತದಪ್ಪ ಅಂದ್ರು. ಬರ್ತದ, ಆದ್ರ ಮುಂಜಾನೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ರಾತ್ರಿ ಊಟ ಮಾಡಿ ಮಲ್ಕೋತೆ, ಮುಂಜಾನೆ ಹೇಳತ್ತೆ, ಎದ್ದು ಇದಕ್ಕಂದ ಹೋಗ್ಕೆ. ನೋಡ್ರಿ ಸಿದ್ಧಾರೂಢ ಹೇಳಿದ್ರ, ಇದು ನಾ ಹೇಳ್ತಕ್ಕಂಥ ಅಲ್ಲ. ಸಿದ್ಧಾರೂಢ್ರ ಏನಂತಾರ, ನಿಮ್ ಬೆಳಗ್ಗೆ ಎದ್ದಿಂದ ಹೋಗ್ತಿದ್ಯಲ್ಲಪ್ಪ, ಹೋಗಿ ಅದು ಹೇಸಿಗೆ ಮಾಡ್ತಲ್ಲ, ಅದು ಮತ್ತೆ ನೀ ಮಾಡಿದ ಫಲನೇ ಅದಲ್ಲ, ಅದಕ್ಕೆ ನೀ ಮಾಡಿರ್ತಕ್ಕಂಥ ಹೇಸಿಗೆ ನಿನ್ನ ತಿಲ್ಲಕ್ ಬರ್ತಿದ್ರ ನಿನ್ನ ಮಗಳು ನಿನಗೆ ಉಣ್ಣಾಕ್ ಬರ್ತದ ಹೋಗಂದ್ರ ಸಿದ್ಧಾರೂಢ. ಏನ್ರಿ ಈಗ ಅರ್ಥ ಆಯ್ತ ನಿಮ್ಗೆ? ಏನ್ ತಿಳಿತ ಏನು? ನಾವು ಹೊಸದಾಗಿ ಬಂದೀವಿ ನಿಮ್ಮೂರಿಗೆ. ನೀವು ಬರೀ ಅವ ಹುಡುಗರು ಓಡಾಡೋದು ಅವ ಆಡೋದೇ ನೋಡ್ಕೊತ ಕೂತೀರಿ. ಏನ್ರಿ ಕರ್ಕೊರೆ ಮತ್ತೆ ಯಾರ್ದು ಕರ್ಕೊರ ಕುಂದರ್ಸ್ಕೋರದು. ಏನ್ರಿ ಅವ್ರು ಎಷ್ಟು ಚಂದ ಉತ್ತರ ಕೊಡ್ತಾರ. ಕಲ್ಪನೆ ಐತೇನ, ನಾ ಬೆಳೆಸಿರ್ತಕ್ಕಂಥದ್ದು ಏನ್ರಿ, ನಾ ದುಡಿದಿರ್ತಕ್ಕಂಥ ಫಲ ನನ್ನ ಮಗಳ ನನಗೆ ಉಣ್ಣಾಕ್ ಬರ್ತದೇನಿಲ್ಲ ಅಂತಂದ್ರ ಸಿದ್ಧಾರೂಢರು ಅಂತಾರ. ಅವ್ರು ಎಷ್ಟು ಚಂದ ಹೇಳ್ತಾರ ನೋಡಿ ಸಿದ್ಧಾರೂಢರು. ಬೆಳಿಗ್ಗೆ ಉಣ್ತಿದ್ದಿ, ಮಧ್ಯಾಹ್ನ ಉಣ್ತಿ, ಸಾಯಂಕಾಲ ಉಣ್ತಿದ್ದಿ, ಬೆಳಿಗ್ಗೆ ಎದ್ದು ಹೇಸಿಗೆ ಮಾಡಕ್ ಹೋಗ್ತಿದ್ದಿ. ಅದು ಹೇಸಿಗೆ ಮಾಡೋದ ಬಳಕ ಅದು ಯಾರು ಮಾಡಿರ್ತಕ್ಕಂಥ ಫಲ, ನೀ ಮಾಡಿರ್ತಕ್ಕಂಥ ಹೇಸಿಗೆ ಅದ ನೀ ಮಾಡಿರ್ತಕ್ಕಂಥ ಫಲ ಅಲ್ಲ. ಅದಕ್ಕೆ ನೀ ಮಾಡಿರ್ತಕ್ಕಂಥ ಹೇಸಿಗೆ ನೀನು ತಿನ್ನಾಕ್ ಬರ್ತಿದ್ರ ನಿನಗೆಂದ ನಿನ್ನ ಮಗಳು ನಿನಗೆ ಉಣ್ಣಾಕ್ ಬರ್ತದ ಹೋಗಂದ್ರು. ಏನ್ರಿ ಉತ್ತರ ಎಂತದಿರ್ಬೇಕು. ಅವ ಹೆಂಗ ಪ್ರಶ್ನೆ ಕೇಳೇನಲ್ಲ ಹಂಗೆ ಉತ್ತರ ಕೊಟ್ಟರವ್ರು ಸಿದ್ಧಾರೂಢರು. ಇಲ್ಲಿ ಪ್ರಭುದೇವ್ರನ್ನ ಕೂಡ ಅದನ್ನೇ ಹೇಳಕತ್ತಾರೆ. ಏನ್ರಿ ಪ್ರಭುದೇವರು ಏನ್ ವಿಚಾರ ಮಾಡಕತ್ತಾರ, ಏನ್ರಿ ಅವ್ ಹೆಂಗ ಪ್ರಶ್ನೆ ಕೇಳ್ತಾನಲ್ಲ ಹಂಗ ಉತ್ತರ ಕೊಡ್ಬೇಕು. ಬಸವಣ್ಣವ್ರಿಂದ ಯಾವ ರೀತಿಯಾಗ ಪ್ರಶ್ನೆ ಕೇಳಾರಲ್ಲ, ಒಂದು ಎಲಿ ಒಂದು ಇರಿವಿ ಅಂತ ಕೊಟ್ಟು ಹೆಂಗಂದ ಪ್ರಶ್ನೆ ಕೇಳಾರಲ್ಲ ಹಂಗ ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಪ್ರಭುದೇವ್ರು ಏನ್ ಮಾಡಿದ್ರು, ಏನ್ರಿ ಅಲ್ಲಂ ಪ್ರಭುದೇವ್ರ ಮೈ ಮೇಗಂದ ಶಲ್ಯ ಹೊಚ್ಕೊಂಡಿದ್ರಲ್ಲ, ಆ ಹುಟ್ಟಿರ್ತಕ್ಕಂಥ ಶಲ್ಯನೇ ಒಂದು ಈಟಂದ ಅರ್ಬಿ ಹರ್ಕೊಂಡ್ರು. ಮೈ ಮೇಗಿಂದ ಒಂದು ಈಟ್ ಅರ್ಬಿ ಹರ್ಕೊಂಡ್ರು. ಯಾವಾಗಿಂದ ಒಂದು ಈಟಂದ ಅರ್ಬಿ ಹರ್ಕೊಂಡು ಆ ಕಡೆ ಈ ಕಡೆ ನೋಡೋದ್ರೊಳಗ ಏನ್ರಿ ಅಲ್ಲಿ ಒಂದು ಇದ್ಲಿ ಬಿದ್ದಿತ್ತು. ಇದ್ಲಿ ನೀವು ಕೋಳಸಿ ಅಂತೀರಿ ಏನ್ರಿ, ನಮ್ಮ ಕರ್ನಾಟಕದಾಗಿಂದ ಅದಕ್ಕೆ ಇದ್ಲಿ ಎತ್ತಿಕೊಂಡಂದ ಕರೀತ. ಯಾವಾಗಿಂದ ಅಲ್ಲೊಂದು ಇದ್ಲಿ ಬಿದ್ದಿತ್ತು, ಆ ಇದ್ಲಿ ತಗೊಂಡ ಅರಿವಿ ಮ್ಯಾಗಂದ ಇಟ್ರು. ಅದೇನು ಬಸವಣ್ಣ ಎಲಿ ಒಳಗಂದ ಇರ್ವಿ ಕಳಿಸಿದ್ನಲ್ಲ ಅದ್ರ ಮ್ಯಾಲ ಆ ಇರ್ವಿ ಇಟ್ಟು ಗಂಟು ಕಟ್ಟಿ ಹಡಪದಪ್ಪಣ್ಣವ್ರ ಕೈಯಾಗ ಕೊಟ್ರು. ಯಾಕ ಬಸವಣ್ಣ ಹೆಂಗ ಪ್ರಶ್ನೆ ಕೇಳೋಣ ಹಂಗ ಉತ್ತರ ಕೊಡ್ಬೇಕು. ಯಾವಾಗ ಒಂದಿಟ್ಟು ಅರಿವಿ ಮೇಗಂದ ಇದ್ಲಿ ಮೇಗಂದ ಇರ್ವಿ ಇಟ್ಟು ಗಂಟು ಕಟ್ಟಿ ಆ ಹಡಪದ ಅಪ್ಪಣ್ಣವ್ರ ಕೈ ಕೊಟ್ರು. ಆ ಅಪ್ಪಣ್ಣವ್ರು ತಗೊಂಡು ಬಂದ್ರು. ಬರುತ್ತಾನ ಬಸವಣ್ಣವ್ರಿಗೆ ಹಂಬಲ. ಪ್ರಭುದೇವ್ರು ಏನು ಉತ್ತರ ಕೊಡ್ತಾರೋ ಏನೋ, ಪ್ರಭುದೇವ್ರು ಏನು ಹೇಳ್ತಾರೋ ಏನೋ, ಕೇಳ್ಬೇಕಂತಕ್ಕಂಥ ಹಂಬಲ. ನೋಡ್ರಿ ಇವತ್ತು ನಿಮ್ಮ ಇದು ಯಾವ್ದು ಬಣಜುಗೋಳದಾಗ ಇಷ್ಟೇ ಮಂದಿ ಇದ್ದೀರಿ ನೀವು? ಏನ್ರಿ ಬಣಜುಗೋಳದಾಗ ಇಷ್ಟೇ ಮಂದಿ ಇದ್ರೆ ಕೇಳ್ಬೇಕು ಅನ್ನುವಂಥ ಹಂಬಲ ಇದ್ದವ್ರೆ ಇಲ್ಲಿ ಗುಡಿಗೆ ಬಂದಿರಿ. ಹೌದಿಲ್ಲ? ಅದನ್ನು ಕೂಡ ಇದು ಅಮೃತ ಇದ್ದಂಗ. ಯಾವಾಗಿನ ಹೋಗ್ಬೇಕಿ ಏನ್ರಿ ಹೊಸದಾಗಿಂದ ಮದುವೆ ಮಾಡ್ಕೊಂಡು ಸಿಟ್ಟೆಯನ್ನು ಹೆಣ್ಮಗಳಿಗೆ ತಂದು ಹಳ್ಳ್ಯಾಗ ಕೊಟ್ಟಿದ್ರು, ಬಣಜುಗೋಳಕ್ಕೆ ಕೊಟ್ಟಿದ್ರು. ಯಾವಾಗಿಂದ ಬಣಜುಗೋಳಕ್ಕಿಂದ ಕೊಟ್ಟಾರ, ಅತ್ತಿ ದಿನಾನು ಕೂಡ ಆಕಿನೇ ಹಾಲು ಹಿಂಡ್ಕೋತಿದ್ಲು, ಆಕಳ ಹಿಂಡ್ಕೋತಿದ್ಲು.
ಈಗ ಸೊಸಿ ಏನಂದ್ಲು, ಅತ್ತಿ ದಿನ ನೀವೇ ಹಾಲು ಹಿಂಡ್ಕೋತೀರಿ, ಇವತ್ತು ನಾ ಹಿಂಡ್ಕೋತೀನಿ ರೀ ಅನ್ನೋದು. ಯಾವಾಗಿಂದ ಇವತ್ತು ನಾ ಹಿಂಡ್ಕೋತೀನಿ ರೀ ಅಂದಾಗ ಅತ್ತಿಗೆ ದೊಡ್ಡ ಖುಷಿ ಆಯ್ತು. ಯಾಕೆ ಕೆಲಸ ಬಿಡಿಸ್ತಾಳಲ್ಲ ಸೊಸಿ. ಯಾಕ್ರಿ ಕೆಲಸ ಮಾಡಕತ್ರ ಅತ್ತಿದೇರಿ ಖುಷಿ ಆಕೈತಿಲ್ಲ? ಖುಷಿ ಆಕದ. ಅತ್ತಿ ಕುಂದ್ರಿಸ್ಬೇಕು. ನಮ್ಮಲ್ಲಿ ಹೋಗ್ಬೇಕಿ ಏನ್ರಿ ಪುರಾಣಕ್ಕೆ ಬಂದಾಳ, ಅತ್ತಿ ಜೋಡಿನೇ ಬಂದಾಳ. ಬರಾಗ ಹಂಗೆ ಬಂದಿಲ್ಲ, ಕುರ್ಚಿ ತಗೊಂಡು ಬಂದಾಳ. ಸಂಗಾಟ ಕುರ್ಚಿ ತಗೊಂಡು ಬಂದಾಳ. ಪಾಪ ಇದು ಮುದುಕಿಂದ ಒತ್ತಡ ಕೂತಲ್ಲಿ ಕುಂದ್ರದು, ನಿಂತಲ್ಲಿ ನಿಂದ್ರಲ್ದು ಏನ್ರಿ. ಆಕಿ ಎಲ್ಲೆಲ್ಲಿ ಹೋಗ್ಕಳ ಅಲ್ಲೆಲ್ಲಿ ಅಂದ್ ಸೀರಿ ಇದೇನಂತೀವಿ ಕುರ್ಚಿ ಏನ್ರಿ ಒಯ್ದ ಕುರ್ಚಿ ಹಾಕಿ. ನಾ ಅಂದೆ ಹತ್ತಿ ಮೇಲೆ ಇಟ್ಟು ಜೀವ, ಇವತ್ತಿನ ದಿನ ಮಂದಾಗ ಯಾರು ಇಟ್ಟು ಜೀವ ಇಲ್ಲ. ಆದ್ರೂ ಕೂಡ ಈಗ ನೋಡಿದ್ರೆ ಆಶ್ಚರ್ಯ ಆಗತ್ತ. ತಂಗಿ ನೀನು ನೋಡಿ ನನಗೆ ಗಾಬ್ರಿಗಿನ ಎಂದೆ. ಯಾಕ್ರಿ ಅಪ್ಪ ಅಂದ್ಲು. ಅಲ್ಲ ಏನು ಅತ್ತಿ ಮ್ಯಾಗ ಎಟ್ಟು ಪ್ರೀತಿ, ಅತ್ತಿ ಮ್ಯಾಗ ಎಟ್ಟು ಕಾಜಿ, ಅತ್ತಿ ಎಲ್ಲೆಲ್ಲಿ ಕುಂದಿರ್ತಾಳ ಅಲ್ಲೆಲ್ಲಿ ಒಯ್ದು ಕುರ್ಚಿ ಹಾಕ್ಲಕತ್ತಿಯಲ್ಲ. ನಾ ಅಂದೆ. ಅವಾಗ ಅಕ್ಕಿ ಅಂದ್ಲು, ಅತ್ತಿ ಮ್ಯಾಗಿನ ಯಾರು ಕಾಜಿರಿ ಯಪ್ಪ, ಅದು ನನ್ನ ಸೀರೆ ಉಟ್ಕೊಂಡು ಬಂದದ. ಆಕಿ ನನ್ನ ಸೀರೆ ಉಟ್ಕೊಂಡು ಬಂದಾಳ. ಅಪ್ಪಿತಪ್ಪಿದ ಎಲ್ಲರೂ ಕೂತ ನನ್ನ ಸೀರೆ ಹೊಲಸು ಮಾಡ್ತದಲ್ಲ ಇದು. ಅದಕ್ಕೆ ತನ್ನ ಸೀರೆ ಕಾಜಿಗೆ ಕುರ್ಚಿ ತೊಗೊಂಡು ಬಂದಾಕಿ ಆಕಿ ಸೊಸಿ. ಇವತ್ತು ನಾಳೆ ಯಾರ ಅತ್ತಿ ಮ್ಯಾಗಂದ್ರೆ ಯಾರು ಪ್ರೀತಿ ಇದಾರೆ ಹೇಳ್ರಿ ನೋಡೋಣ ಏನ್ರಿ. ಪಾಪ ಈಗ ಕೆಲಸ ಮಾಡ್ತೀನಿ ಅಂದ್ಕೊಳ್ಳೋಣ, ಹಾಲು ಹಿಂಡ್ಕೋತೀನಿ ಅಂದ್ಕೊಳ್ಳೋಣ, ದೊಡ್ಡ ಖುಷಿ ಆಯ್ತು. ಯಾವಾಗಿಂದ ದೊಡ್ಡ ಖುಷಿ ಆಯ್ತು, ಅಯ್ಯ ತಂಗಿ ಯಾರು ಬಿಡತ್ತಾರವ ನೀನು ಹಿಂಡ್ಕೋತಿಕೊಂಡು ಈಗ ದಿನ ಹತ್ತಿ ಒಂದು ತಂಬಿಗೆ ನೀರು ಒಯ್ಯೋದು ನೋಡಿದ್ಲು. ಈಕಿನೂ ಅಂದ ಅಗದಿ ಹಿಂಗೆ ಸೀರೆ ತೊಗೊಂಡು ಹಿಂಗೆ ಇದಕ್ಕೆ ಸುತ್ಕೊಂಡು, ಯಾವಾಗಿಂದ ಕೈಯಾಗಿಂದ ತಂಬಿಗೆ ತಗೊಂಡು ತಂಬಿಗಾಗಿ ನೀರು ತಗೊಂಡು ಕೊಟ್ಟಿಗೆಗೆ ಬಂದು ಅವೇನು ಆಕಳನ್ನ ಅಡಿಗೆ ಮನೆ ಕಟ್ಟಿರ್ತಾರ ನಾವು. ಯಾವಾಗ ಎಲ್ಲಿಗೆ ಬರ್ತಾಳ, ಆ ಕೊಟ್ಟಿಗೆ ಕಡೆಯಿಂದ ಬಂದು ನೋಡ್ತಾಳ ಏನ್ರಿ. ಬಂದು ನೋಡ್ತಾಳ ಆಕಳ ಸಗಣಿ ಇಟ್ಟಾದ, ಮೂತ್ರ ಹಾಕ್ಯಾದ, ಎಲ್ಲ ಕೊಟ್ಟಿಗೆ ತುಂಬ ಗಲೀಜಾದ. ಈಕಿ ನೋಡ್ತೆ ದೊಡ್ಡ ಶ್ರೀಮಂತರ ಮೇಲೆ ಕೊಳ ತುಂಬ ಬಂಗಾರ ಹಾಕೊಂಡಾಳ, ಕೈ ತುಂಬ ಬಂಗಾರ ಹಾಕೊಂಡಾಳ, ಕಿಮ್ಮತ್ತಿನ ಸೀರೆ ಉಟ್ಕೊಂಡಾಳ. ಇಟ್ಟೆಲ್ಲ ಉಟ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಆಕಿ ನೋಡ್ತಾಳ ಸಗಣಿ ಗಿಗಣಿ ನೋಡಿ, ಚೀ ಅಲ್ಲಕ್ಕಿ ಅದನ್ನೆಲ್ಲ ಸಗಣಿ ನೋಡಿ ಚೀ ಇಂತಲ್ಲಿ ಕುತ್ಕೊಂಡು ನಾಯಕ್ ಹಾಲು ಹಿಂಡ್ಕೊಳ್ಳಿ, ನಾ ಆಕಳು ಡುಬ್ಬದ ಮ್ಯಾಗ ಕುತ್ಕೊಂಡು ಹಿಂಡ್ಕೋತೀನಿ ಅಂದ. ಏನ್ರಿ ಆಕಳು ಡುಬ್ಬದ ಮ್ಯಾಗಿಂದ ಕುತ್ಕೊಂಡು ಹಿಂಡ್ರ, ಆಕಳು ಡುಬ್ಬದ ಮ್ಯಾಗ ಕುತ್ಕೊಂಡು ಹಿಂಡಿದ್ರ ಹಾಲು ಬರ್ತಾವನ್ರಿ, ಬಿದ್ದು ಬಾಯನ ಹಾಲು ಹೋಗ್ತಾವ. ಹಂಗ ಇದು ಪುರಾಣ ಪ್ರವಚನ ಅಂತಕ್ಕಂಥದ್ದು ಹೆಂಗದ ತಗೊಂಡ ಕೇಳಿದ್ರ ಇದೊಂದು ಆಕಳ ಅಮೃತ ಇದ್ದಂಗ. ಇದನ್ನ ಎಲ್ಲಿ ಕುತ್ಕೊಂಡು ಕೇಳಬೇಕು ಏನ್ರಿ, ಬಂದು ದೇವಸ್ಥಾನಕ್ಕೆ ಬಂದು ಗುಡಿ ಎದುರಿಗೆ ಕುತ್ಕೊಂಡು ನೀವೆಲ್ಲ ಪ್ರವಚನ ಕೇಳಿದಾಗ ಮಾತ್ರ ಇದು ಆಕಳ ಅಮೃತ ಅಂತಕ್ಕಂಥ ಕೊಡ್ತದೆ. ಹಂಗ ನಾ ಆಕಳ ಡುಬ್ಬದ ಮ್ಯಾಗ ಕುತ್ಕೊಂಡು ಕೇಳ್ತೀನಿ, ಅಲ್ಲೇ ಮನ್ಯಾಗಂದ ಗಾಡಿ ಮ್ಯಾಗ ಕುತ್ಕೊಂಡು ಕೇಳ್ತೀನಿ ಅಂತಂದ್ರ ಯಾಕ್ರಿ ಇದು ಪ್ರವಚನ ಅನ್ಸಂಗಿಲ್ಲ. ಹಂಬಲ್ ಬೇಕಿದಕ್ಕ ಕೇಳಬೇಕು, ತಿಳ್ಕೊಬೇಕನ್ನುವಂತ ಹಂಬಲ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಇವತ್ತು ಇಟ್ಟು ಜನ ಬಂದಿರಿ ಎತ್ತುಕೊಂಡಾಗ ಕೇಳ್ಬೇಕಂತಕ್ಕಂಥ ಹಂಬಲ ಇದ್ದವರ ಬಂದಿರ ಹೊರತಾಗಿ ಹಂಬಲ ಇಲ್ಲಾರ್ದವ್ರಿಂದ ಯಾರು ಕೂಡ ಬಂದಿಲ್ಲ. ಬಸವಣ್ಣಗ ಕೇಳ್ಬೇಕಂತಕ್ಕಂಥ ಹಂಬಲ. ಪ್ರಭುದೇವರು ಏನು ಉತ್ತರ ಕೊಡ್ತಾರ, ಏನು ಹೇಳ್ತಾರ, ಏನು ಕೇಳಬೇಕು, ತಿಳ್ಕೋಬೇಕು. ಯಾವಾಗಿಂದ ಹಡಪದ ಅಪ್ಪಣ್ಣವರಿಂದ ಮನೆಗೆ ಬಂದ್ರು, ಮನೆಗೆ ಬಂದು ನೋಡಿ ಖುಷಿ ಅಂದ್ರೆ ಖುಷಿ ಆಯ್ತು ಬಸವಣ್ಣವ್ರಿಗೆ. ಏನ್ರಿಪ್ಪ ಮತ್ತೆ ಪ್ರಭುದೇವ್ರು ಭೇಟಿ ಆಗಿದ್ರಿ ಭೇಟಿ ಆಗಿದ್ರು ಬಸವಣ್ಣ. ಮತ್ತೆ ಏನು ಉತ್ತರ ಕೊಟ್ರು ನನಗ್ ಗೊತ್ತಿಲ್ಲ. ಇಲ್ಲೊಂದು ಗಂಟು ಕೊಟ್ಟಾರ ನೋಡ, ತಕೊಂಡೊಂದು 5 ಗಂಟು ಕೊಟ್ರು. ಯಾವಾಗಿಂದ ಗಂಟು ಕೊಟ್ರಲ್ಲ ಆ ಕಟ್ಟಿರ್ತಕ್ಕಂಥ ಗಂಟನ್ನು ಬಿಚ್ಚಿದ್ರು ಬಸವಣ್ಣವರು. ಅದನ್ನ ನೋಡಿ ಒಂದು ಸವನು ಕುಣಿದಾಡ್ ನಗಲಕತ್ರು. ಬಸವಣ್ಣವರು ಕುಣಿದಾಡ್ ನಗಲಕತ್ರು. ಯಾಕ ಪ್ರಭುದೇವರು ಏನು ಉತ್ತರ ಕೊಟ್ರ ಅನ್ನೋದು ಬಸವಣ್ಣಿಗೆ ಅಂತ ತಿಳಿದಿತ್ತು. ಹಡಪದ ಯಾವ ಬಸವಣ್ಣ ಏನು ಪ್ರಶ್ನೆ ಕೇಳೋಣ ಅನ್ನೋದು ಪ್ರಭುದೇವ್ರಿಗೆ ತಿಳಿದಿತ್ತು. ಪ್ರಭುದೇವ್ರು ಏನು ಉತ್ತರ ಕೊಟ್ರ ಅನ್ನೋದನ್ನ ಬಸವಣ್ಣಿಗೆ ಅಂತ ತಿಳಿದಿತ್ತು. ಅವಾಗಿಂದ ಬಸವಣ್ಣವ್ರು ಕುಣಿದಾಡ್ ನಗಲಕತ್ರು. ಹಡಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು. ಏನ್ರಿ ಹಡಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು. ಏನಂತ ಸಿಟ್ಟು ಬತ್ತ ತಗೊಂಡ ಕೇಳಿದ್ರ, ಅಲ್ಲ ಏನ್ರಿ ಹಡಪದ ಅಪ್ಪಣ್ಣವ್ರು ಬಸವಣ್ಣವ್ರಿಗೆ ಅಂತಾರೆ, ಅಲ್ಲ ನೀ ಕೊಟ್ಟಿದ್ ನೋಡಿ ಪ್ರಭುದೇವ್ರು ನಗಲಕತ್ತಾರ, ಪ್ರಭುದೇವ್ರು ಕೊಟ್ಟಿದ್ ನೋಡಿ ನೀ ನಗಲಕತ್ತಿದಿ, ನಿಮ್ ಇಬ್ರು ನೋಡ್ಬೇಕು ನಮ್ಮನ್ನ ಹುಚ್ಚುಗೊಟ್ಟಿನ ಮಾಡ್ರಿ. ನೀವು ಹಡಪದ ಅಪ್ಪಣ್ಣವ್ರು ಜಗಳ ತೆಗೆದ್ರು ಬಸವಣ್ಣನ ಜೊತೆ ಒಳಗೆ, ನಿಮ್ಮಿಬ್ರು ನೋಡ್ಬೇಕು ನಮ್ಮನ್ನ ಹುಚ್ಚುಗೊಟ್ಟಿನ ಮಾಡ್ರಿ. ನೀ ಏನು ಪ್ರಶ್ನೆ ಕೇಳಿದಿ, ಅವ್ರು ಏನು ಉತ್ತರ ಕೊಟ್ರೆ ನೀ ಹೇಳಬೇಕಂತಕೊಂಡು ಜಗಳ ತೆಗೆದ್ರು ಹಡಪದ ಅಪ್ಪಣ್ಣವ್ರು. ಅವಾಗೆಲ್ಲ ಬಸವಣ್ಣವ್ರು ನಕ್ಕೊಂತಂತಾರೆ, ಯಪ್ಪ ನಾನೇನು ದೊಡ್ಡ ಪ್ರಶ್ನೆ ಕೇಳಿಲ್ಲ, ನಾ ಏನು ಕೊಟ್ಟಿನಿ, ಒಂದು ಎಲಿ ಒಂದು ಇರುವಿ ಕೊಟ್ಟಿನೇ ಇಲ್ಲ, ಹಂಗಾದ್ರೆ ಇದು ಪ್ರಶ್ನೆ ಏನು ಒತ್ತುಕೊಂಡು ಕೇಳಿದ್ರ ಎಲ್ಲಿರುವಿ ಈಟೆ ಪ್ರಶ್ನೆ. ಏನ್ರಿ ಎಲ್ಲಿರುವಿ ಕುಟ ಆಹೆ ಏನ್ರಿ ಪ್ರಶ್ನೆ ಏನದ ಒಂದು ಕುಟ ಆಹೆ ಎಲ್ಲಿರುವಿ.
ಎಲ್ಲಿ ಅದಿದೆ ಎತ್ತುಕೊಂಡ ಕೇಳಕ್ ಒಂದು ಎಲಿ ಒಂದು ಇರ್ವಿ ಕೊಟ್ಟಾರ. ಯಾವಾಗಿಂದ ಅದನ್ನ ನೋಡಿ ತಗೊಂಡ ಯಾವ ಪ್ರಭುದೇವರನ್ನ ನಗಲಿಕ್ಕೆ ಹತ್ತಿದ್ರು. ಅವ್ರ ಎಷ್ಟು ಚಂದ ಉತ್ತರ ಕೊಡ್ತಾರ. ಬಸವಣ್ಣ ಏನ್ ಪ್ರಶ್ನೆ ಕೇಳೋಣ, ಎಲ್ಲಿ ಇರುವೆ ಎತ್ತುಕೊಂಡ ಉತ್ತರ ಕೊಟ್ರೆ, ಆದ್ರೆ ಪ್ರಭುದೇವರು ಏನ್ ಉತ್ತರ ಕೊಟ್ಟಾರ, ಒಂದಿಟ್ಟು ಅರಿವಿ ಅದ್ರ ಮೇಲೆ ಇದ್ಲಿ ಮ್ಯಾಗ ಇರಿವಿ ಇಟ್ಟು ಕಳಿಸ್ಯಾರಲ್ಲ. ಹಾಗಾದ್ರೆ ಪ್ರಭುದೇವ್ರು ಏನು ಉತ್ತರ ಕೊಟ್ಟಾರ ಎತ್ತುಕೊಂಡು ಕೇಳಿದ್ರ, ಬಸವಣ್ಣ ಎಲ್ಲಿ ಇರುವೆ ಎತ್ತುಕೊಂಡು ಕೇಳಿದ್ರ, ಪ್ರಭುದೇವರು ಇದರಿಂದ ಅರಿವು ಇದ್ದಲ್ಲಿ ಇರುವೆ. ನೋಡು, ಅರಿವಿ ಇದ್ಲಿ ಇರಿವಿ ಕೊಟ್ಟು ಕಳಿಸ್ಯಾರಲ್ಲ, ಅರಿವು ಇದ್ದಲ್ಲಿ ಇರುವೆ. ಎಲ್ಲಿ ಜ್ಞಾನದ ಅಲ್ಲಿ ಭಗವಂತ ಅದಾನ, ಎಲ್ಲಿ ತತ್ವದ ಅಲ್ಲಿ ಪರಮಾತ್ಮ ಅದಾನ ಏನ್ರಿ. ಅದಕ್ಕಾಗಿ ನಂದ ಹೇಳದ್ನಲ್ಲ, ಕಡ್ಗೋಳ ಮಡಿ ಬೆಳಪ ಏನಂತಾನ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಮಹಾತ್ಮರ ಬಲ್ಲಿ ಹಾನು. ಈ ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದು ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ್ಯ. ನೋಡ್ ಅವ್ರೆರಡು ಚಂದ ಹೇಳ್ತಾರೆ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ